ನಮಸ್ತೆ ಸ್ನೇಹಿತರೆ, ನಮ್ಮ ಲರ್ನಿಂಗ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಬಂದಿದ್ದೇನೆ ಇನ್ನೊಂದು ಕರ್ನಾಟಕ ಸರ್ಕಾರದ ಜಾಬ್ ನೋಟಿಫಿಕೇಷನ್ನೊಂದಿಗೆ. ಹುದ್ದೆಯ ಹೆಸರು ಗ್ರಂಥಾಲಯ ಮೇಲ್ವಿಚಾರಕರ ನೇಮಕಾತಿ. ಇದು ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ನವರು ಕೊಟ್ಟಂತಹ ನೇಮಕಾತಿ ಪ್ರಕಟಣೆಯಾಗಿದೆ. ಹುದ್ದೆಯ ಹೆಸರು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು. ಕೆಲಸದ ಸ್ಥಳ ಯಾದಗಿರಿ ಜಿಲ್ಲಾ ಪಂಚಾಯತ್. ಯಾದಗಿರಿ ಜಿಲ್ಲಾ ಪಂಚಾಯತ್ನಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಬೇಕಾಗುವಂಥ ವಿದ್ಯಾರ್ಥಿ 2ನೇ PUC ಸೆಕೆಂಡ್ PUC ಪಾಸ್ ಆಗಿದ್ದರೆ ಸಾಕಾಗುತ್ತೆ. ಮತ್ತು ಇಲಾಖೆ ಮೊದಲೇ ತಿಳಿಸಿದಾಗೆ ಗ್ರಾಮ ಪಂಚಾಯಿತಿ, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ. ಇದೊಂದು ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಇದೊಂದು ಒಳ್ಳೆಯ ಆಪರ್ಚುನಿಟಿ. ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಕೂಡ PUC ಪಾಸಾಗಿದ್ದರೆ ನೀವು ಈ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ ಇಂದ ಪ್ರಕಟಿಸಲಾದಂತಹ ಗ್ರಂಥಾಲಯ ಮೇಲ್ವಿಚಾರಕರ ನೇಮಕಾತಿ ಹುದ್ದೆಗೆ ಅಪ್ಲೈ ಮಾಡುವುದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ನೋಟಿಫಿಕೇಷನಲ್ಲಿ ಏನೇನಿದೆ ಮತ್ತು ಅಪ್ಲೈ ಮಾಡುವಂತಹ ವಿಧಾನ ಹೇಗೆ, ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಇದೆ, ಯಾವ ಇನ್ಫಾರ್ಮೇಷನ್ ನೀವು ಕೊಡಲಿಕ್ಕಿರುತ್ತೆ, ಇದರೆಲ್ಲದರ ಬಗ್ಗೆ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಡೆಯ ತನಕ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಯಾದಗಿರಿ ಜಿಲ್ಲಾ ಪಂಚಾಯತ್ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ನೋಟಿಫಿಕೇಷನ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಫಾರ್ ದ ವೇಕೆಂಟ್ ಪೋಸ್ಟ್ ಆಫ್ ಲೈಬ್ರರಿ ಸೂಪರ್ವಿಷನ್ ಅಂಡರ್ ದಿ ಗ್ರಾಮ ಪಂಚಾಯತ್ ಲೈಬ್ರರೀಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ಸ್ ಅಂತಿದೆ. ಇಲ್ಲಿ ನೋಟಿಫಿಕೇಷನ್ ಮತ್ತು ರಿಕ್ರೂಟ್ಮೆಂಟ್ ರೂಲ್ಸ್ ಮತ್ತು ಇಲ್ಲಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ ಅಂತ ಇದೆ. ನಾವು ಮೊದಲು ರಿಕ್ರೂಟ್ಮೆಂಟ್ ನೋಟಿಫಿಕೇಷನನ್ನು ನೋಡೋಣ, ಅನಂತರ ಅದಕ್ಕೆ ಅಪ್ಲೈ ಮಾಡುವ ಪ್ರೊಸೀಜರ್ ಹೇಗೆ ಅಂತ ನೋಡುವ. ನಾವು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ನೋಡಬೇಕಾದ್ರೆ ಇಲ್ಲಿ ನೋಟಿಫಿಕೇಷನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನಾವು ಈ ನೋಟಿಫಿಕೇಷನನ್ನು ನೋಡುವ, ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಅನಂತರ ನಾವು ಪುನಃ ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡುವುದು ಹೇಗೆ, ಅದರೊಳಗಡೆ ಏನೆಲ್ಲ ಇದೆ ಅಂತ ನೋಡಲಿಕ್ಕಿದ್ದೇನೆ. ವಿಡಿಯೋವನ್ನು ಕಡೆ ತನಕ ನೋಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೀವು ನೋಡ್ಬೋದು, ನಾವಿದ್ದ ನೋಟಿಫಿಕೇಷನ್ನಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಕಾರ್ಯಾಲಯ ಯಾದಗಿರಿ ಅಂತಿದೆ. ಯಾದಗಿರಿ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯತಿ, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಕುರಿತು. ಈ ನೋಟಿಫಿಕೇಷನ್, ಈ ಅಧಿಸೂಚನೆ ಯಾವುದರ ಮೇಲೆ ಅಂತ ಹೇಳಿದ್ರೆ, ಯಾದಗಿರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಖಾಲಿಯಾಗಿರುವಂಥ ಹುದ್ದೆಗೆ ನೇಮಕಾತಿ ಮಾಡುವ ಬಗ್ಗೆ ಈ ನೋಟಿಫಿಕೇಷನ್ ಆಗಿದೆ. ಇಲ್ಲಿ ನೋಡ್ಬೋದು, ಯಾದಗಿರಿ ಈ ತಾಲೂಕಿನಲ್ಲಿ ಯಾವಾಗ ಹುದ್ದೆ ಖಾಲಿಯಾಗಿತ್ತು ಅಂತೇಳಿ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕಾದ್ರೆ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸಲ್ಲಿ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿ ಅದರ ಪ್ರಮಾಣ ಪತ್ರ ಪಡೆದಿರಬೇಕು ಹಾಗೂ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ದ್ವಿತೀಯ PUC ನಿಮ್ಮದಾಗಿರಬೇಕು. ಅನಂತರ ಲೈಬ್ರರಿ ಸೈನ್ಸಲ್ಲಿ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಮಾಡಿರಬೇಕು ಮತ್ತು 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಮಾಡಿರಬೇಕು. ಒಂದು ವೇಳೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪದವಿ ಪಡೆದಿರೋ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದಿದ್ದಲ್ಲಿ PUC ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಗಳಿಸಿದ ಅಂಕಗಳನ್ನು ಆಧರಿಸಿ ಅಧಿಸೂಚನೆ ಖಾಲಿ ಹುದ್ದೆಗಳಿಗೆ ಮೀಸಲಾತಿಯನ್ನು ಪರಿಗಣಿಸಲಾಗುವುದು. ಅಂದರೆ ಆ್ಯಕ್ಚುಲಿ ಬೇಕಾಗಿರುವಂಥದ್ದು ದ್ವಿತೀಯ PUC ಮತ್ತು ಲೈಬ್ರರಿ ಸೈನ್ಸ್ನ ಸರ್ಟಿಫಿಕೇಟ್ ಮತ್ತು 3 ತಿಂಗಳ ಕಂಪ್ಯೂಟರ್ ಕೋರ್ಸ್. ಇನ್ ಕೇಸ್ ಯಾರಾದರೂ ಲೈಬ್ರರಿ ಸೈನ್ಸ್ ಇರುವಂಥವ್ರು ಯಾರು ಬರಲಿಲ್ಲ ಆದರೆ ಸೆಕೆಂಡ್ PUCಯಲ್ಲಿ ಯಾರೆಲ್ಲ ಹೈಯೆಸ್ಟ್ ಮಾರ್ಕ್ ತೊಗೊಂಡಿರ್ತೀರಿ ಅವರ ಆ ಮೆರಿಟ್ ಆಧಾರದ ಮೇಲೆ ಈ ಏನು ಹುದ್ದೆ ಇದೆ ಅದಕ್ಕೆ ಆಯ್ಕೆಗೆ ಪರಿಗಣಿಸುತ್ತಾರೆ. ವಿದ್ಯಾರ್ಥಿಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರಬೇಕು. ಅಂದರೆ ಪಾಸ್ ಆಗಿರುವಂಥವ್ರು ಮಾತ್ರ, ಸೆಕೆಂಡ್ PUC ಪಾಸ್ ಆಗಿರುವವರು ಮಾತ್ರ ಅಪ್ಲೈ ಮಾಡಬೇಕಾಗಿರುತ್ತೆ. ಯಾರು ಸೆಕೆಂಡ್ PUC ಬರೆದು ರಿಸಲ್ಟ್ಗೆ ಯಾರು ವೇಟ್ ಮಾಡ್ತಿದ್ರೆ ಅವರು ಅಪ್ಲೈ ಮಾಡೋ ಅಗತ್ಯ ಇರೋದಿಲ್ಲ.
ಹಾಗೆ ವಾಸಸ್ಥಳ, ಹಾಗಾದರೆ ನಿಮ್ಮ ವಾಸಸ್ಥಳ ಏನಿರಬೇಕು? ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರ ಖಾಲಿ ಹುದ್ದೆಗೆ ಅರ್ಜಿ ಸಲ್ಲುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ನಿವಾಸಿಯಾಗಿರತಕ್ಕದ್ದು. ಸೊ ಯಾದಗಿರಿ ಗ್ರಾಮ ಪಂಚಾಯತಲ್ಲಿ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ನೀವು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ನಿವಾಸಿಯಾಗಿರಬೇಕು. ವಾಸಸ್ಥಳಕ್ಕೆ ಸಂಬಂಧಿಸಿದಂತೆ ಸಕ್ಷಮ ಪ್ರಾಧಿಕಾರದ ತಹಶೀಲ್ದಾರರಿಂದ ಅಥವಾ ನಿಗದಿಪಡಿಸಿದ ಪ್ರಾಧಿಕಾರದ ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು. ಸೊ ಇದಕ್ಕೋಸ್ಕರ ನೀವು ಎಲ್ಲಿ ವಾಸವಾಗಿದ್ದೀರಿ ಅದರ ಒಂದು ದೃಢೀಕರಣ ಪತ್ರವನ್ನು ಕೂಡ ನೀವು ಸಲ್ಲಿಸಬೇಕಾಗಿರುತ್ತೆ. ಸೊ ನಿಮ್ಮ ಏಜ್ ಲಿಮಿಟ್, ಹಾಗಾದರೆ ವಯೋಮಿತಿ ಎಷ್ಟಿರಬೇಕು ಅಂತ ಹೇಳಿದರೆ, ಸೊ ಕನಿಷ್ಠವಾಗಿ 18 ವರ್ಷ ಇರಬೇಕು ಮತ್ತು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 40 ವರ್ಷ, 2A 2B ಅವರಿಗೆ 43 ವರ್ಷ, ಹಾಗೆ ಪರಿಶಿಷ್ಟ ಜಾತಿ ಪಂಗಡ ವರ್ಗದವರಿಗೆ 45 ವರ್ಷ ವಯೋಮಿತಿ ಆಗಿರುತ್ತೆ. ಹಾಗೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಮಾಜಿ ಸೈನಿಕರಿಗೆ 3 ವರ್ಷ, ವಿಧವೆ ಆದರೆ 10 ವರ್ಷ, ಹಾಗೆ ಬೇರೆ ಬೇರೆ ಏನು ಕ್ಯಾಟಗರಿ ಅವರು ಇರ್ತಾರೆ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಏಜ್ ಸಡಿಲಿಕೆ ಕೂಡ ಇರುತ್ತೆ. ಸೊ ಜನ್ಮ ದಿನಾಂಕ, SSLCಯಲ್ಲಿ ಅಂಕಪಟ್ಟಿಯಲ್ಲಿ ನಮೂದಿಸಿರುವ ಜನ್ಮ ದಿನಾಂಕವನ್ನು ಆಯ್ಕೆ ಪ್ರಾಧಿಕಾರ ಪರಿಗಣಿಸುತ್ತದೆ. ಸೊ SSLCಯಲ್ಲಿ ನೀವು ಏನು ಬರ್ತ್ ಡೇಟ್ ಕೊಟ್ಟಿರ್ತೀರಿ ಅದರ ಮೇಲೆ ನಿಮ್ಮ ಜನ್ಮ ದಿನಾಂಕವನ್ನು ಅವರು ದೃಢೀಕರಿಸ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ? ಸೊ ಇದನ್ನು ನಾನು ಈ ವಿಡಿಯೋದ ಎಂಡಲ್ಲಿ ತೋರಿಸಲಿಕ್ಕಿದ್ದೇನೆ, ಆದ್ದರಿಂದ ನಾನು ಮೊದಲೇ ಹೇಳಿದಾಗೆ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂದರೆ, ಏನು ವೆಬ್ಸೈಟ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಆನ್ಲೈನ್ ಮೂಲಕ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಸೊ ನೀವು ಡೈರೆಕ್ಟಾಗಿ ತೊಗೊಂಡು ಹೋಗಲಿಕ್ಕೆ ಅಥವಾ ಪೋಸ್ಟಲ್ಲಿ ಕಳಿಸುವಂಥ ಅವಕಾಶ ಇರುವುದಿಲ್ಲ. ಸೊ ಅರ್ಜಿ ಶುಲ್ಕ, ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳುವುದರಿಂದ ಅರ್ಜಿ ಶುಲ್ಕ ಇರುವುದಿಲ್ಲ. ಇದು ಫ್ರೀ ಆಫ್ ಕಾಸ್ಟ್, ಅರ್ಜಿ ಶುಲ್ಕ ಇರುವುದಿಲ್ಲ. ಆದ್ದರಿಂದ ಯಾರೆಲ್ಲ ಎಲಿಜಿಬಲ್ ಇರ್ತೀರಿ ಇದಕ್ಕೆ ನೀವು ಅಪ್ಲೈ ಮಾಡಿ. ಜಾತಿ ಮೀಸಲಾತಿ ಪ್ರಮಾಣ ಪತ್ರ, ನಿಗದಿತ ನಮೂನೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ತಹಶೀಲ್ದಾರ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಡೆ ಪಡೆದಿರಬೇಕು. ಸೊ ಏನು ಸರ್ಟಿಫಿಕೇಟ್ ನಮೂನೆಯನ್ನು ಕೊಟ್ಟಿರ್ತಾರೆ ಅದರನ್ನೇ ಯೂಸ್ ಮಾಡಿಕೊಂಡು ತಹಶೀಲ್ದಾರರ ಸಿಗ್ನೇಚರ್ ತಗೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಹಾಗಾದರೆ ನಿಮ್ಮನ್ನು ಸೆಲೆಕ್ಷನ್ ಹೇಗೆ ಮಾಡ್ತಾರೆ? ಶೈಕ್ಷಣಿಕ ಅರ್ಹತೆಯಲ್ಲಿ ಮೆರಿಟ್ ಮತ್ತು ರೋಸ್ಟರ್ ಮೀಸಲಾತಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನ ಅಂಕಗಳನ್ನು ಮೆರಿಟನ್ನು ಹೊಂದಿದ್ದಲ್ಲಿ ವಯಸ್ಸಿನಲ್ಲಿ ಹಿರಿಯರಾದವರನ್ನು ಆಯ್ಕೆ ಮಾಡಲಾಗುತ್ತದೆ. ಅಂದರೆ ನಿಮ್ಮ ಏನು ಸೆಕೆಂಡ್ PUC ಮಾರ್ಕ್ಸ್ ತೊಗೊಂಡಿರ್ತೀರಿ ಅದರ ಮೆರಿಟ್ ಆಧಾರ ಮೇಲೆ, ಯಾರು ಹೆಚ್ಚು ಅಂಕವನ್ನು ಪಡೆದಿರ್ತೀರಿ ಅದರ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗ್ತದೆ. ಈಗ ಇಬ್ಬರು ಕೂಡ ಸೇಮ್ ಮಾರ್ಕ್ಸ್ ತೊಗೊಂಡು ಬಂದಿದ್ದರೆ ಅದರಲ್ಲಿ ಏಜ್, ಯಾರು ತುಂಬ ಏಜನ್ನು ಹೊಂದಿದ್ದಾರೆ, ಯಾರು ಹಿರಿಯರಾಗಿದ್ದರೆ ಅವರನ್ನು ಪರಿಗಣಿಸ್ತಾರೆ. ಹುದ್ದೆಗೆ ಸಂಬಂಧಿಸಿದಂತೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದಿದ್ದಲ್ಲಿ PUC ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು ಆಧರಿಸಿ ಮೀಸಲಾತಿ ಬಿಂದುವಂತೆ ಆಗಿ ಪರಿಗಣಿಸಲಾಗುವುದು. ಸೊ ಯಾರಾದರೂ ಲೈಬ್ರರಿ ಸೈನ್ಸ್ ತಗೊಂಡು ಸರ್ಟಿಫಿಕೇಟ್ ಇರುವವರು ಬರಲಿಲ್ಲ ಆದರೆ ನಿಮ್ಮ PUC ಪರೀಕ್ಷೆಯ ಮೇಲೆ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಿಕ್ಕೆ ಮಾಡ್ತಾರೆ. ಸೊ ವೇತನ, ಸರ್ಕಾರದ ಆದೇಶದಂತೆ ಮಾಸಿಕ ಕನಿಷ್ಠ ವೇತನ ಮತ್ತು ಕನಿಷ್ಠ ವೇತನ ಜೊತೆಗೆ ಕಾರ್ಮಿಕ ಇಲಾಖೆಯು ಕಾಲಕಾಲಕ್ಕೆ ನಿಗದಿಪಡಿಸಿರುವ ತುಟ್ಟಿ ಭತ್ಯೆಯನ್ನು ಪಾವತಿಸಲಾಗುವುದು. ಸೊ ಮಿನಿಮಮ್ ವೇಜಸ್ ಏನು ಕರ್ನಾಟಕ ಸರ್ಕಾರ ಕೊಡ್ತಾರೆ ಅಷ್ಟು ಆ ಮಿನಿಮಮ್ ವೇಜಸನ್ನು ನಿಮಗೆ ಕೊಡ್ತಾರೆ, ಅದರೊಟ್ಟಿಗೆ ನಿಮಗೆ ತುಟ್ಟಿ ಭತ್ಯೆಯನ್ನು ಕೂಡ ಕೊಡ್ತಾರೆ. ಸೊ ಇದೆಲ್ಲ ಬೇರೆ ಇನ್ಫಾರ್ಮೇಷನ್, ಅರ್ಹತಾ ಷರತ್ತುಗಳು. ಸೊ ಇದನ್ನು ನೀವು ಓದ್ಕೊಳ್ಬೋದು. ಅನಂತರ ಇಲ್ಲಿ ನೋಡ್ಬೋದು, ಅಭ್ಯರ್ಥಿಗಳು ಅರ್ಜಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದಿಲ್ಲ. ಸೊ ಅರ್ಜಿಯನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಸೊ ಅರ್ಥ ಆದ ನಂತರನೇ ನೀವು ಅಪ್ಲೈ ಮಾಡಬೇಕು. ಯಾಕಂದರೆ ಅಪ್ಲೈ ಮಾಡಿದ ನಂತರ ಮತ್ತೆ ನನಗೆ ಏನಾದರೂ ಮಿಸ್ ಆಯಿತು, ನನಗೆ ಏನಾದರೂ ಆ್ಯಡ್ ಮಾಡಬೇಕು ಅಂತ ನೀವು ಮನವಿ ಸಲ್ಲಿಸಿದರೆ ಅವರು ಅದನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಸೊ ಲಾಸ್ಟ್ ಡೇಟ್ ಏನಂತ ಮೆನ್ಷನ್ ಮಾಡಿರ್ತಾರೆ ಅದರ ಮುಂಚೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನಂತರ ಅರ್ಜಿಯನ್ನು ಅವರು ತಗೊಳ್ಳೋದಿಲ್ಲ. ಅಧಿಸೂಚಿಸಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಪಡುವ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ. ಸೊ ಯಾರು ಆ ಗ್ರಾಮ ಪಂಚಾಯತ್ ಒಳಗಡೆ ಯಾರು ಇರ್ತಾರೆ, ವಾಸಸ್ಥಳದ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಅವರು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಬೇರೆಯವರು ಅರ್ಜಿ ಸಲ್ಲಿಸುವ ಹಾಗೆ ಇಲ್ಲ. ಅಧಿಸೂಚನೆ ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಇತರ ಯಾವುದೇ ಸರ್ಕಾರಿ ಖಾಸಗಿ ಸಂಸ್ಥೆಯಲ್ಲಿ ಹುದ್ದೆ ನಿರ್ವಹಿಸುವಂತಿಲ್ಲ. ಸೊ ನೀವು ಅಧಿಸೂಚಿಸಿದ ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಅಂದರೆ ನೀವು ಇದಕ್ಕೆ ಏನು ಲೈಬ್ರರಿ ಸೂಪರ್ವೈಸರ್ ಹುದ್ದೆಗೆ ನೀವು ಆಯ್ಕೆ ಆದರೆ ನೀವು ಯಾವುದೇ ಬೇರೆ ಜಾಬ್ ಮಾಡುವ ಹಾಗೆ ಇಲ್ಲ, ನೀವು ಇದಕ್ಕೆ ಮಾತ್ರ ವರ್ಕ್ ಮಾಡಬೇಕು ಇರುತ್ತೆ.
ತಾತ್ಕಾಲಿಕ ಅಭ್ಯರ್ಥಿ ಪಟ್ಟಿ ಪ್ರಕಟಿಸುವ ಮುನ್ನ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗುವುದು. ಸೊ ನಿಮ್ಮ ಏನು ಸೆಲೆಕ್ಷನ್ ಲಿಸ್ಟ್ ಕೊಡುವ ಮುಂಚೆ ನಿಮ್ಮ ಸರ್ಟಿಫಿಕೇಟನ್ನು ಕರೆಕ್ಟಾಗಿ ಅವರು ಪರಿಶೀಲನೆ ಮಾಡ್ತಾರೆ. ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಕ್ರೋಢೀಕೃತ ಮೀಸಲಾತಿ ಅನುಸಾರ ಅಧಿಸೂಚಿತ ಹುದ್ದೆಗಳಿಗೆ ಅನುಗುಣವಾಗಿ ದಾಖಲಾತಿ ಪರಿಶೀಲನೆಗೆ ಆಹ್ವಾನಿಸಲಾಗುವುದು. ಸೊ ನಿಮ್ಮನ್ನು ಹೇಗೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ದಾಖಲಾತಿ ಪರಿಶೀಲನೆಗೆ ಹೇಗೆ ಅವರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಮೆರಿಟ್ ಫಸ್ಟು ನಿಮ್ಮ ಮೆರಿಟ್ ಆಧಾರದ ಮೇಲೆ ನೋಡ್ತಾರೆ. ಅನಂತರ ಮೀಸಲಾತಿ ಏನೆಲ್ಲ ರಿಸರ್ವೇಷನ್ ಇದೆ ಅದರ ಆಧಾರದ ಮೇಲೆ ನಿಮ್ಮನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಾಖಲಾತಿ ಪರಿಶೀಲನೆಗೆ ಕರೀತಾರೆ. ಅಭ್ಯರ್ಥಿಯು ಅರ್ಜಿಯೊಂದಿಗೆ ಸಲ್ಲಿಸಿದ ಎಲ್ಲ ಮೂಲ ದಾಖಲಾತಿಗಳ ನೈಜ ಪರೀಕ್ಷೆಯನ್ನು ನಡೆಸಲಾಗುವುದು. ಸೊ ನೀವೇನು ಅರ್ಜಿಯೊಟ್ಟಿಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀರಿ ಅದರ ನೈಜತೆ ಅದು ಕರೆಕ್ಟಾಗಿದೆ ಅಂತ ನೋಡ್ತಾರೆ. ಇನ್ ಕೇಸ್ ಅದು ರಾಂಗ್ ಅಂತ ಅನಿಸಿದರೆ ನಿಮ್ಮ ಅಪ್ಲಿಕೇಶನನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅಂದರೆ ಪರಿಗಣಿಸಲಾಗುವುದಿಲ್ಲ. ಅಧಿಸೂಚಿಸಿರುವ ಹುದ್ದೆಗಳಿಗೆ ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಸಲ್ಲಿಸುವ ಎಲ್ಲ ಅಗತ್ಯ ದಾಖಲೆಗಳನ್ನು ಪತ್ರಾಂಕಿಕ ಅಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಸುವುದು. ಅಂದರೆ ನೀವು ಏನು ಅರ್ಜಿ ಸಲ್ಲಿಸುವಾಗ ಅಪ್ಲಿಕೇಶನನ್ನು ಏನು ಸರ್ಟಿಫಿಕೇಟನ್ನು ಕೊಡ್ತೀರಿ ಅದನ್ನು ಗೆಜೆಟೆಡ್ ಆಫೀಸರಿಂದ ದೃಢೀಕರಿಸಿ ಸಲ್ಲಿಸಬೇಕಾಗಿರುತ್ತೆ. ಸೊ ಮತ್ತು ಅರ್ಜಿ ಸಲ್ಲಿಸಿರುವ ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಾರಂಭ ದಿನಾಂಕ 13/7/2026 ಮತ್ತು ಕೊನೆಯ ದಿನಾಂಕ 27/7/2026 ಆಗಿದೆ. ಸೊ ಅರ್ಜಿಯನ್ನು ಈ ವೆಬ್ಸೈಟ್ ಏನಿದೆ ಅದರ ಮೂಲಕವೇ ಸಲ್ಲಿಸಬೇಕಾಗುತ್ತೆ. ಸೊ ನೇಮಕಾತಿ ಸಂಬಂಧಿಸಿದ ಯಾವುದೇ ಬದಲಾವಣೆ ಅಭ್ಯರ್ಥಿಗಳು ನಿಯಮಿತವಾಗಿ ಜಿಲ್ಲಾ ಪಂಚಾಯತ್ ಜಾಲತಾಣವನ್ನು ಪರಿಶೀಲಿಸುವುದು. ಸೊ ಏನು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಏನಿದ್ದರೆ ಈ ವೆಬ್ಸೈಟ್ನಿಗೆ ಹೋಗಿ ನೀವು ಅದನ್ನು ನೋಡ್ತಾ ಇರಬೇಕು. ಸೊ ಇದು ಈ ಏನು ಲೈಬ್ರರಿ ಸೂಪರ್ವೈಸರ್ ಏನಿದೆ ಮೇಲ್ವಿಚಾರಕರು ಅದರ ಕಂಪ್ಲೀಟ್ ನೋಟಿಫಿಕೇಷನ್. ಸೊ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಹಾಕ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಸೊ ಈಗ ನಾವು ಅದನ್ನು ಅಪ್ಲೈ ಮಾಡುವಂಥ ರೀತಿ ಆ ಅಪ್ಲಿಕೇಶನಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಅದಕ್ಕೆ ನಾವು ಪುನಃ ಜಿಲ್ಲಾ ಪಂಚಾಯತ್ನವರ ಏನು ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ಲಿಗೆ ಬಂದಿದೆ. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಫಾರ್ ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ ಅಂತಿದೆ. ಸೊ ಇದನ್ನು ಕ್ಲಿಕ್ ಮಾಡು. ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಡೇಟ್ 26/7/2026 ಅಂತ. ಅರ್ಜಿದಾರರು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ನೇಮಕಾತಿ ಅಧಿಸೂಚನೆಯಲ್ಲಿ ಉಲ್ಲೇಖಿಸಿರುವ ಎಲ್ಲ ಸೂಚನೆಗಳು ಮತ್ತು ಅರ್ಹತಾ ಷರತ್ತುಗಳನ್ನು ಗಮನವಿಟ್ಟು ಓದಿಕೊಳ್ಳುವಂತೆ ಸಲಹೆ ನೀಡಲಾಗಿದೆ. ಸೊ ಅಪ್ಲೈ ಮಾಡೋ ಮುಂಚೆ ನೀವು ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಓದಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸೂಪರ್ವೈಸರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ಸ್, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆ. ಓಕೆ, ಸೊ ಅಪ್ಲಿಕೇಶನಲ್ಲಿ ಏನೆಲ್ಲ ಇದೆ, ಸೆಲೆಕ್ಷನ್ ಆಪ್ಷನ್ ಒಂದನ್ನು ಆಯ್ಕೆ ಮಾಡಿ. ಸೊ ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡಬೇಕು ಇದನ್ನೇ ಆಯ್ಕೆ ಮಾಡಬೇಕಾಗುತ್ತೆ. ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆ. ಸೊ ಯಾವ ತಾಲೂಕು ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ಯಾವುದ್ಯಾವುದು ತಾಲೂಕು ಅಂತ. ಆನಂತರ ಅರ್ಜಿ ಸಲ್ಲಿಸಿದ್ದು ಗ್ರಾಮ ಪಂಚಾಯತಿ ಹೆಸರು, ಯಾವ ಗ್ರಾಮ ಪಂಚಾಯತಿಗೆ ನೀವು ಬಿಲಾಂಗ್ ಆಗ್ತೀರಿ, ಎಲ್ಲಿಗೆ ನೀವು ಬಿಲಾಂಗ್ ಆಗ್ತೀರಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ಮತ್ತು ಅಪ್ಲಿಕೆಂಟ್ ಡೀಟೇಲ್ಸ್ ನೆಕ್ಸ್ಟ್ ಬರುತ್ತೆ. ಅಪ್ಲಿಕೆಂಟ್ ಡೀಟೇಲ್ಸ್ ನಿಮ್ಮ ಹೆಸರು, ನಿಮ್ಮ ಅಭ್ಯರ್ಥಿ ಹೆಸರು, SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದರ ಪ್ರಕಾರ ನಿಮ್ಮ ಹೆಸರು ಇಲ್ಲಿ ಬರೀಬೇಕು. ನಿಮ್ಮ ತಂದೆ ಹೆಸರು ಇಲ್ಲಿ ಬರೀಬೇಕು. ನಿಮ್ಮ ಲಿಂಗ, ನೀವು ಮೇಲ ಫೀಮೇಲ್ ಅಂತ ಸೆಲೆಕ್ಟ್ ಮಾಡಬೇಕು. ಅನಂತರ ನಿಮ್ಮ ಜಾತಿ, ಯಾವ ಜಾತಿಗೆ ಸೇರಿದವರು. ಅನಂತರ ನಿಮ್ಮ ಮೆರಿಟಲ್ ಸ್ಟೇಟಸ್, ನೀವು ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಮೊಬೈಲ್ ಸಂಖ್ಯೆನ ಇಲ್ಲಿ ಮೆನ್ಷನ್ ಮಾಡಬೇಕು. ಆನಂತರ ಇಲ್ಲಿ ಇಮೇಲ್ ಐಡಿಯನ್ನು ನೀವು ಬರೀಬೇಕಾಗುತ್ತೆ. ಸೊ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಬರೀಬೇಕು. ನಿಮ್ಮ ಸ್ಟೇಟ್, ಯಾವ ಸ್ಟೇಟ್, ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ನಿಮ್ಮ ಸಬ್ ಡಿಸ್ಟ್ರಿಕ್ಟ್ ಯಾವುದು, ಅನಂತರ ನಿಮ್ಮ ವಿಲೇಜ್ ಅಥವಾ ನಿಮ್ಮ ವಾರ್ಡ್ ಯಾವುದು. ಸೊ ಇದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಯಾವುದು ವಾರ್ಡ್ ಅಂತ, ಅದರ ಪ್ರಕಾರ ನೀವು ಸೆಲೆಕ್ಟ್ ಮಾಡಿದರೆ ಆಯಿತು. ಆನಂತರ ನಿಮ್ಮ ಪಿನ್ ಕೋಡನ್ನು ಇಲ್ಲಿ ಬರೀರಿ. ಸೊ ನೆಕ್ಸ್ಟ್ ನಿಮ್ಮ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್, ನಿಮ್ಮ ಅರ್ಹತಾ ಶಿಕ್ಷಣದ ಡೀಟೇಲ್ಸ್ ಇಲ್ಲಿ ಬರೀಬೇಕು. ನಿಮ್ಮ ವಿದ್ಯಾರ್ಹತೆ, ಸೊ ಸೆಕೆಂಡ್ PUC ಆದರೆ ಸೆಕೆಂಡ್ PUCಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಆನಂತರ PUCಯಲ್ಲಿ ಗಳಿಸಿದಂಥ ಗರಿಷ್ಠ ಅಂಕ, ನೀವು PUCಯಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಿದೆ ಅದು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಅದು, ಮತ್ತು ನೀವು ಗಳಿಸಿದಂಥ ಅಂಕ, ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್, ಇದು ಒಬ್ಟೈನ್ಡ್ ಮಾರ್ಕ್ಸ್. ಅನಂತರ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್. ಸೊ ನೀವು ಲೈಬ್ರರಿ ಸೈನ್ಸನ್ನು ಹೊಂದಿದ್ದೀರಾ, ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅನಂತರ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಲೈಬ್ರರಿ ಸೈನ್ಸಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು. ಆನಂತರ ಇದು ಒಬ್ಟೈನ್, ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ, ನಿಮಗೆ ಎಷ್ಟು ಸಿಕ್ಕಿದೆ ಅದನ್ನು ಬರೀಬೇಕು. ಎಕ್ಸ್ಪೀರಿಯನ್ಸ್ ಇದ್ದರೆ, ಸೊ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಡಬೇಕಾಗ್ತದೆ. ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದ ಯಾವುದೇ ಸಂಸ್ಥೆಯಿಂದ ಕನಿಷ್ಠ 3 ತಿಂಗಳು ಕಂಪ್ಯೂಟರ್ ತರಬೇತಿ ಪ್ರಮಾಣ ಪತ್ರ ಹೊಂದಿರಬೇಕು. ಸೊ ಒಂದಿದೆಯಾ, ಎಸ್ ಆದರೆ ಎಸ್ ಅಂತ ಹಾಕಿ, ನೋ ಆದರೆ ನೋ ಹಾಕಿ. ಸೊ ಯಾವ ಕಂಪ್ಯೂಟರ್ ಇನ್ಸ್ಟಿಟ್ಯೂಷನಿಂದ ನಿಮಗೆ ಪ್ರಮಾಣ ಪತ್ರ ಸಿಕ್ಕಿದೆ ಅದರ ಬಗ್ಗೆ, ಮತ್ತು ನಿಮಗೆ ಏನಾದರೂ ಹೇಳಲಿಕ್ಕೆ ಇದ್ದರೆ ಅದನ್ನು ಇಲ್ಲಿ ಬರಿಬೋದು. ಸೊ ನೆಕ್ಸ್ಟ್ ಅದರ ಡೀಟೇಲ್ಸ್,
ಇದೆಲ್ಲ ಸೊ ನೀವು ಮಾಜಿ ಸೈನಿಕರ ಅಥವಾ ನೀವು ವಿಧೇಯಾಗಿದ್ದರೆ, ನಿಮ್ಮ ಫಿಸಿಕಲ್ ಹ್ಯಾಂಡಿಕ್ಯಾಪ ಅಥವಾ ರಾಷ್ಟ್ರೀಯ ವಿದ್ಯಾರ್ಥಿ ಕೆಡೆಟ್ ಪಡೆಯಾಗಿದ್ದರೆ ಎಸ್ ಅಂತ ಹಾಕಿ, ಹಾಗೆ ನೀವು ಯಾವುದು ನಿಮಗೆ ಸೂಟೇಬಲ್ ಆಗ್ತದೆ ಅದನ್ನು ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ. ಸೊ ಚೂಸ್ ಫೈಲ್ ಅಂತ ಕೊಡಿ, ಆನಂತರ ನಿಮ್ಮ ಪಾಸ್ಪೋರ್ಟ್ ಫೋಟೋ ಏನಿದೆ ಅದನ್ನು ಅಪ್ಲೋಡ್ ಮಾಡಿ. ಸೊ ಅಲೌಡ್ ಇಮೇಜಸ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಎಷ್ಟು 200 KB ಸೈಜಲ್ಲಿರಬೇಕು. ಆನಂತರ ಇಲ್ಲಿ SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ಇನ್ 1 PDF, ಅಂದರೆ ಒಂದೇ PDF ಅಲ್ಲಿ SSLC ಮಾರ್ಕ್ಸ್ ಕಾರ್ಡು ಇರಬೇಕು, PUC ಅಂಕಪಟ್ಟಿ ಕೂಡ ಇರಬೇಕು. ಆನಂತರ ನಿಮ್ಮ ಲೈಬ್ರರಿ ಸೈನ್ಸ್ ಏನಿದೆ ಅದರ ಸರ್ಟಿಫಿಕೇಟ್, ಕಾಸ್ಟ್ ಆ್ಯಂಡ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಜಾತಿ ಮತ್ತು ವಾಸಸ್ಥಳ ಪ್ರಮಾಣ ಪತ್ರ, ಅದು ಕೂಡ ಎರಡೂ ಕೂಡ ಒಂದೇ PDF ಅಲ್ಲಿ ಇರಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು. ಆನಂತರ ಹೊರಡಿಸಿದ ಸೂಚನೆ ಉಲ್ಲೇಖ ಇರುವಂತೆ ಇತರ ದಾಖಲಾ ಪ್ರಮಾಣ ಪತ್ರಗಳು, ಅಂದರೆ ಬೇರೆ ಯಾವುದರ ದಾಖಲಾ ಪ್ರಮಾಣ ಪತ್ರಗಳು ನೀವು ಇದ್ದರೆ ಅದನ್ನು ಕೂಡ ಒಂದೇ PDF ಅಲ್ಲಿ ಹಾಕಿ ಇಲ್ಲಿ ಅಪ್ಲೋಡ್ ಮಾಡಿ. ಆನಂತರ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಏನು ಬರೆದಿದ್ದಾರೆ ಅದನ್ನು ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಯಚೂರು ಯಾದಗಿರಿ ಜಿಲ್ಲಾ ಪಂಚಾಯತ್ನಲ್ಲಿ ನೋಟಿಫೈ ಆದಂತಹ ಲೈಬ್ರರಿ ಸೂಪರ್ವೈಸರ್ ಅಥವಾ ಗ್ರಂಥಾಲಯದ ಮೇಲ್ವಿಚಾರಕರ ಹುದ್ದೆಗೆ ಹೇಗೆ ಅಪ್ಲೈ ಮಾಡೋದು, ಅದರ ನೋಟಿಫಿಕೇಷನಲ್ಲಿ ಏನೆಲ್ಲ ಇತ್ತು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಹೇಳಿಕೊಟ್ಟೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಸಿಗೋಣ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.